ಶಾಂತ ಎಲ್ಲದಾಳ? ಶಾಂತನಾ ಇರ್ಬೇಕಪ್ಪ, ಒಳಗಿರ್ಬೇಕು. ಯಾಕ ಕರಿ ಹೋದ್ರ ಬರ್ತಾಳ. ಶಾಂತ ಹಾ ಬಂದೆ, ತಡಿ ಒಂದೀಟ ದೇವ್ರ ಪೂಜೆ ಮಾಡತ್ತೇನೆ ಬಂದೆ. ಯಾಕಲ ಭಾಳ ಖುಷಿ ಇದೆಯಲ್ಲ? ಯವ್ವ ಶಾಂತ ಏನೀಗ ದುಡ್ಮಿ ಶುರು ಮಾಡ್ಯಾಳಲ್ಲ, ಸುಮಾರು ಲಾಭ ಬಂದತ್ವಿ ಅದ್ರಾಗ, ಗೊತ್ತನ? ಮೊದಲು ಈ ಮನುಷ್ಯರೆಲ್ಲರೂ ಮಾಡ್ತಿದ್ರಲ್ಲ, ಅದಕ್ಕಿಂತ ಇವಾಗ ಅವು ಮಷಿನ್ ಎಲ್ಲ ತಂದ್ಮೇಲೆ ಕೆಲಸ ಸ್ಪೀಡ್ ಆಗ್ತಾ ಇತ್ತಲ್ಲ. ಹೆಚ್ಚಿಗೆ ಆರ್ಡರ್ಸ್ ಬಂತು, ಆಮೇಲೆ ಹೆಚ್ಚಿಗೆ ಲಾಭ ಆಯ್ತು, ಅಡ್ವಾನ್ಸ್ ಎಲ್ಲ ಬಂತು. ಅದಕ್ಕೆ ಆಕಿ ಕೊಡೋಣ ತೋರಿಸಿ ಖುಷಿ ಪಡ್ತಾಳ ಅಂತೇಳಿ ಬಂದೀನಿ, ಗೊತ್ತನ? ಎಲ್ಲದಾಳಕ್ಕೆ ಇವತ್ತು ಅದನ್ನ ನೋಡಿಲ್ಲ ಅಂದ್ರೆ ಎಷ್ಟು ಖುಷಿ ಪಡ್ತಾಳವ ಏನ. ಏನ್ರಿ ಕರೆದ್ರಲ್ಲ? ಏನಿಲ್ಲ, ಈ ಕೆಲಸ ಹೆಂಗ್ ನಡೆಯತಿ ಶಾಂತ? ಚಲೋ ನಡ್ಯಾಕತ್ತೈತಿ. ನನಗೆ ಈ ಬಿಲ್ಲಿಗಿಲ್ಲ ಹಾಕಾಕ ಮಾಡಾಕ ಎಷ್ಟು ಆರ್ಡರ್ ಬಂತ ಏನು ಬರೆಯೋಕ್ಕಾಗಿಲ್ಲ, ನೀವೇ ನೋಡ್ಕೊಳಕತ್ತೀರಲ್ಲ. ಹೋಲ್ಬಿಡ್, ನೀ ಟೆನ್ಷನ್ ತೊಗೊಬೇಡ, ನಾ ಮಾಡ್ಕೋತೀನಿ ಅದನ್ನ. ಆದ್ರೆ ಶಾಂತ ಸುಮಾರು ಲಾಭ ಬಂದೈತಿ. ಬಾಯಿಲೆ ತಗೋ ಹಿಡಿ, ನೋಡ ಎಷ್ಟು ದುಡ್ಡು ಬಂದೈತೆ ಅಂತ ನೋಡ. ರೀ ಹೌದಾ? ಇಷ್ಟು ದುಡ್ಡು? ಅಮ್ಮ ಇಲ್ಲಿ ನೋಡ್ರಮ್ಮ, ಎಷ್ಟು ದುಡ್ಡು? ಈ ದುಡ್ಡು ನಿನಗೆ ಸೇರ್ಬೇಕಮ್ಮ, ಭಾಳ ಕಷ್ಟಪಟ್ಟಿಯಲ್ಲ. ಇಲ್ಲ ಅಮ್ಮ, ಇದು ನಿಮಗೆ ಮತ್ತು ಇವ್ರಿಗೆ ಸೇರ್ಬೇಕಾಗಿದ್ದ, ಗೊತ್ತೇನ? ಯಾಕಂದ್ರೆ ನಾವು ಯಾವುದೇ ಒಂದು ವ್ಯವಹಾರ ಒಳಗೆ ಗೆದ್ದೇವಿ ಅನ್ನೋದಕ್ಕಿಂತ, ಎದ್ದು ನಿಂತ್ವಿ ನಾವು ಅದ್ರೊಳಗೆ ಸಕ್ಸಸ್ ಕಂಡ್ವಿ ಅನ್ನೋದಕ್ಕಿಂತ, ಅದಕ್ಕೆ ಯಾರು ನಮ್ಗೆ ಸಪೋರ್ಟ್ ಮಾಡಿದ್ರು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಹಾಗೆ ನಾನು ಅವತ್ತು ₹1 ಲಾಭ ಇಲ್ದಂಗೆ ಏನೋ ಒಂದು ನಾನು ಹಿಂಗೆ ಹಪ್ಪಳದ ಬಿಸ್ನೆಸ್ ಮಾಡ್ತೀನಿ, ಉಪ್ಪಿನಕಾಯ್ದು ಮಾಡ್ತೀನಿ, ನಾನು ಹೆಣ್ಮಕ್ಳು ಕರ್ಕೊಂಡು ಅಂದಾಗ ಅದ್ರ ಬಗ್ಗೆ ವಿಚಾರ ಮಾಡಲಾರ್ದ ಬಂಡವಾಳ ಹಾಕಿ ಕೊಟ್ಟೋರು ಇವರು, ಮಾಡಿಕೊಟ್ಟೋರು ಇವರು. ಅವತ್ತು ನನ್ನ ಹತ್ರ ₹1 ಇದ್ದಿದ್ದಿಲ್ಲ. ಅದಕ್ಕೆಲ್ಲ ಸಪೋರ್ಟ್ ಮಾಡಿದವ್ರು ನೀವು ಮಗಿಗೆ ಒಂದು ಮಾತು ಬೇಡ ಅಂದಿದ್ರೆ ಅವ್ರು ಎಲ್ಲಿ ಮುಂದುವರಿತಿದ್ರು? ಆದ್ರೆ ನೀವು ಸಸಿ ಏನೋ ಮಾಡ್ತಾಳ ಮಾಡಲಿ ಬಿಡ ಅಂತ ಹ್ಞೂ ಅಂದ್ರಿ. ನೋಡಿದ್ರಿ ಈಗ ಅದು ಎಷ್ಟರ ಮಟ್ಟಿಗೆ ಫಲ ಕೊಟ್ಟೈತೆ ಅಂತೇಳಿ. ಅದಕ್ಕೆ ಹೇಳಿದ್ದೆ, ಯಾವಾಗಲೂ ಮ್ಯಾಗ ಹತ್ತಿದೆ ಅನ್ನೋದಕ್ಕಿಂತ ತಳಗೆ ಏಣಿ ಹಿಡ್ಕೊಂಡು ನಿಂತವ್ರು ನಾನು ನೆನೆಸ್ಬೇಕಾಗತ್ತಲ್ಲ. ಹೌದಾ, ಇದು ಭಾಳ ಮುಖ್ಯವಾದಂಥ ಮಾತು. ಯಾವತ್ತು ನಾ ಗೆದ್ದೆ, ನಾ ಮಾಡಿದೆ, ನಾ ಎಲ್ಲ ನೋಡಿ ಹೆಂಗೆ ಮಾಡಿದೆ ಅಂತ ಅನ್ನೋದಕ್ಕಿಂತ ಅದಕ್ಕೆ ಕಾರಣ ಜೊತೆಗೆ ಕೈಗಳು ಇರ್ತಾವೆ, ನೆನೆಸ್ಬೇಕು. ಅಂದಾಗ ಮನುಷ್ಯ ಜೀವನದಾಗ ಉದ್ಧಾರ ಆಗೋದು. ಅಮ್ಮ ಈ ದುಡ್ಡು ನೀವೇ ತೆಗಿಟ್ಕೋರಿ. ನಮಗೆ ಅದಕ್ಕವ ಏನಾರ ನೀವ ಮತ್ತೆ ಅದರಿಂದ ಮತ್ತೊಂದು ಏನಾರ ತರ್ತಿರ್ತೀರಿ ಮಾಡ್ತಿರ್ತೀರಿ, ಇಟ್ಕೋ ನಿನಗೆ ಬೇಕಾಕೈತಿ. ಆಮೇಲೆ ಈಗ ಆತಿಗೆ ಎಷ್ಟು ಇವತ್ತು ತಾರೀಕು ಆಲೆ 21. ಹೌದು, ಇನ್ನೊಂದು 4 ದಿನ ಬಿಟ್ಟರೆ ಮತ್ತೆ ಪಗಾರ ಕೊಡ್ಬೇಕು, 5-6 ದಿನ ಅವರಿಗೆ, ಹೌದಿಲ್ಲ? ಇಟ್ಕೋ, ತೆಗೆದಿಟ್ಕೋ. ಮತ್ತು 5-6 ಇವತ್ತು ಸೋಮವಾರ, ಇವತ್ತು ನಾಳೆ 5-6 ಪಗಾರ ಕೊಡ್ಬೇಕಿಲ್ಲ ಅವರಿಗೆ. ಅವಾಗ ಇವೆಲ್ಲ ಎಣಿಸಿ ಕೊಡಾಕ ಮಾಡೋಕ್ಕೆಲ್ಲ ಬೇಕಾಕತ್ತೆ, ಇಟ್ಕೋ. ಆಮೇಲೆ ಇನ್ನೊಂದು ಮಾತು, ಇಷ್ಟು ಲಾಭ ಆಯ್ತು ಅಷ್ಟು ಲಾಭ ಆಯ್ತು ಅಂತೇಳಿ ಹೇಳ್ಕೊಂತ ಕುಂದ್ರಬೇಡ, ಕಣಕಿಸ್ರಕತಿ ಏನು ಅಷ್ಟೇ. ಅವ್ರಿಗೆ ಕೂಡ ಪಗಾರ ಏನೈತೆ ಅದನ್ನು ಕೊಟ್ಬಿಡು, ಮುಗೀತು. ನಿಂದೇನು ಲಾಭ ಐತೆ ನೀವು ತೆಗೆದಿಟ್ಕೋ. ಮತ್ತೇನು ಬಂಡವಾಳ ಹಾಕ್ಬೇಕು ಅದನ್ನು ಹಾಕು ಅಷ್ಟೇ. ಏನು ಅತಿಯಾಗಿ ನಾವು ಬಾಯಿ ಬಿಡ್ತೇವೆ ಅಂತಂದ್ರೆ ಎಲ್ಲದನ್ನು ಬಿಡಕ್ಕೆ ಹೋಗ್ಬಾರ್ದು. ಅವ್ರೇನು ಹೊಟ್ಟೆ ಉರ್ಕೊಂತಾರಂತಲ್ಲ, ಕಣಕಿಸ್ರಕತಿ ಬೇಡ. ವ್ಯವಹಾರದೊಳಗೆ ಎಷ್ಟು ನಾವು ಗುಪ್ತವಾಗಿ ಮಾಡ್ಕೊತ ಹೋಗ್ತೀವಿ ಅಷ್ಟು ಒಳ್ಳೇದು. ನೀನು ಅವ್ರಿಗೆ ಏನು ಕೊಡ್ಬೇಕು ನ್ಯಾಯವಾಗಿ ಆ ಪಗಾರ ಕೊಟ್ಬಿಡು, ಮುಗಿದೋತು. ಅವ್ರಿಗೆ ನಿನಗೆ ಮಾತೇ ಬರಲ್ಲ. ಆಯ್ತಮ್ಮ, ನೀವು ಹೆಂಗೆ ಹೇಳ್ತೀರ ಹಂಗಾರೆ. ಯಾರೀ ಅವ? ಯಾರ ಬಂದಿದ್ನಲ್ಲ, ಏನದು? ಅಲ್ಲ ನಂಗೆ ಒಂದು ಅರ್ಥ ಆಗೋಲ್ತು. ರೊಕ್ಕ ಕೊಡ್ಬೇಕು ಅಂತಾನ 50,000 ಅಂತಾನ, ಎದಕ್ಕೆ ಇಸ್ಕೊಂಡಿದ್ರಿ? ನೋಡು, ನೀನು ನಾನು ಈಗ ಹೊಸದಾಗಿ ಮದುವೆ ಮಾಡ್ಕೊಂಡಿವಿ, ಸುಮ್ಮನೆ ಈ ವಿಚಾರಕ್ಕೆ ಜಗಳ ಮಾಡಬೇಡ. ಏನು ಅದ ಹಳೆ ಸಾಲ ಸ್ವಲ್ಪ ಪೇಮೆಂಟ್ ಬಂದ್ಮೇಲೆ ಕೊಟ್ಟು ಕ್ಲಿಯರ್ ಮಾಡ್ತೇನೆ ಅಂತ ಹೇಳೇನಿ. ಈ ತಿಂಗಳು ನಾನು ಪೇಮೆಂಟ್ ಬರ್ತಿದ್ದಂಗೆ ಪೂರ್ತಿ ಅವಂಗೆ ಕೊಟ್ಬಿಡ್ತೇನೆ, ಮುಂದಿನ ತಿಂಗಳು ಒಂದು ಅವಂಗೆ ಕೊಟ್ಬಿಡ್ತೇನೆ. ಆಚೆ ತಿಂಗಳು ಒಂದು 10,000 ಕೊಟ್ಟರೆ ಆ ಒಂದು ಕ್ಲಿಯರ್ ಆಕೈತಿ, ಅವಾಗ ಟೆನ್ಷನ್ನೇ ಇರಂಗಿಲ್ಲತ್ತಾ. ಏನು ಸುಮ್ಮನೆ ಈ ವಿಚಾರಕ್ಕೆ ನಾವಿಬ್ರು ಜಗಳ ಮಾಡ್ಕೊಳ್ಳೋದು ಬೇಡ. ಯಾಕೆ ಜಗಳ ಮಾಡ್ತಿ? ಏನು ಆಗಬಾರ್ದು, ಏನಾಗೈತಿ ಹೇಳಿದ ಸುಮ್ಮನೆ ಜಗಳ ಮಾಡ್ತೀನಿ ನೋಡಿ ಎಲ್ಲದಕ್ಕೂ. ಅತ್ತಾಗ ನಾನಾರ ನಿನ್ನ ಮ್ಯಾಗ ಎಷ್ಟು ಜೀವದೇನಿ, ನೀನು ನೋಡಿದ್ರೆ ಎಲ್ಲದಕ್ಕೂ ಬರೀ ಜಗಳನೇ ಮಾಡ್ತೀವಿ. ಅತ್ತಾಗ ಅದು ಗಂಡ್ಮಕ್ಳು ಯಾವಾರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತಾರನ. ಏನೋ ಒಂದಿರ್ತಾವೆ, ಅದಕ್ಕಾರ ಇಸ್ಕೊಂಡಿರ್ತೀವಿ, ಅದು ಕೊಡೋಕ್ಕಾಗಿರಂಗಿಲ್ಲ, ಒಂದೊಂದ್ಸಲ ಲೇಟ್ ಆಕೈತಿ ಅಷ್ಟೇ. ಏನು ದೊಡ್ಡ ಆಗದನ ಅದು? ಅಯ್ಯೋ ಹುಚ್ಚುಡುಗಿ, ಅಯ್ಯೋ ಒಬ್ಬೊಬ್ರದ್ದು ಎಷ್ಟು ಸಾಲ ಇರ್ತಾವೆ ಗೊತ್ತನ, ಅವ್ರ ಏನು ಮಾತಾಡಲಾರ್ದಂಗೆ ಸುಮ್ಮನೆ ಇರ್ತಾರೆ. ನೀ ನೋಡಿದ್ರೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಂತೀಯ. ಟೆನ್ಷನ್ ಮಾಡ್ಕೋಬೇಕಾಕತಿ. ಹೌದು, ಏನಂದ್ರಲ್ಲ, ಈ ತಿಂಗಳು ಸ್ಯಾಲ್ರಿ ಎಲ್ಲ ಕೊಟ್ಬಿಡ್ತೀನಿ, ಮುಂದಿನ ತಿಂಗಳು ಸ್ಯಾಲ್ರಿನೂ ಕೊಟ್ಬಿಡ್ತೀನಿ, ಕ್ಲಿಯರ್ ಆಗ್ಬಿಡ್ತೈತಿ. ಮನಿ ನಡ್ಸೋದು ಹೆಂಗೆ ಮತ್ತೆ? ಸ್ಯಾಲ್ರಿ ಎಲ್ಲ ಪೂರ್ತಿ ಅಲ್ಲಿ ಕೊಟ್ರೆ ನೀವು ಮನಿ ನಡ್ಸಕ್ಕೆ ಏನೈತೆ? ಊಟ ನಾಷ್ಟ ಎಲ್ಲ ಅಲ್ಲೇ ಆಕತಿ, ಬಂದಿದ್ದ ಪಗಾರ ಕೈಯಾಗ ಉಳಿತಿತ್ತು. ಈ ಸಲ ಏನು ಮಾಡ್ಬಿಡ್ತೇನೆ, ನಂದಲ್ಲಿ ಸಾಲ ಯಾಕೆ ಕೊಡ್ತೀನಿ, ನಿನ್ನ ಪಗಾರನೇ ಮನ್ಯಾಗ ಎದಕ್ಕರ ಬೇಕಂದ್ರೆ ಖರ್ಚು ಮಾಡ್ಕೊಂಡ್ರಾತ್, ಹೌದಿಲ್ಲ? ಇದೆಲ್ಲ ಆಗಲ್ಲ. ಬಾರಿ ಇದೀರಿ ನೀವು. ಅಲ್ರಿ, ನನ್ನ ಪಗಾರ ನಾನು ನಿಮಗೆ ಕೊಡ್ಬೇಕ್ರ? ನಾ ಮೊದ್ಲೇ ಹೇಳಿ ನನ್ನ ಪಗಾರ ನಾನೇ ಇಟ್ಕೊಳ್ಳೋದು, ನಾ ಯಾರಿಗೂ ಕೊಡೋದಿಲ್ಲ ಅಂತೇಳಿ. ಯಾಕ ಹೊಳ್ಳ ಬಳ್ಳ ಹೇಳ್ಬೇಕ ನಿಮ್ಗೆ? ಗಂಡ ಹೆಂಡತಿ ಅಂದ್ಮ್ಯಾಗ ಎಲ್ಲಿ ಪಗಾರ ನಿಂದು ನಂದು ಅಂತೇಳಿ ಅನ್ಕೊಂತ ಕುಂದ್ರುದು? ಎಲ್ಲ ಒಂದ ಇಲ್ಲಪ್ಪ, ಎಲ್ಲ ಒಂದೇ ನಿಜ. ಆದ್ರೆ ನನ್ನ ಕುಂಟಿಗೆ ನನಗಂತ ಬೇಡನ್ರಿ. ಮದುವೆ ಆದ್ಬಿಟ್ಲೆ ನಿಮ್ಗೆ ಕೊಡಕತ್ ಬಿಡ್ಬೇಕನ? ನಾ ಮೊದ್ಲಿಂದ ದುಡಿತಾ ಇದೀನಿ, ಮೊದ್ಲಿಂದಾನು ನಾ ದುಡಿತಾನೆ ಇರೋದು. ರೊಕ್ಕ ನಾನು ನನ್ನ ಹತ್ರನೇ ಇಟ್ಕೊಳಕ್ಕೆ. ಹಂಗೇನಾರ ಅನಿವಾರ್ಯ ಅಂದಾಗ ಬೇಕಾದ್ರೆ ಖರ್ಚು ಮಾಡೋಣಂತೆ, ಯಾರು ಬೇಡ ಅಂದ್ರೆ. ಆದ್ರೆ ನೀವು ಹೇಳೋದು ಹೆಂಗೈತಿ ಅಂದ್ರೆ, ನೀವು ದುಡ್ಡು ನನಗೆ ಕೊಡು, ನಾ ಸಾಲ ಹರ್ಕೊಂತೀನಿ, ನಾನು ನಿಮ್ಮ ಮನೆ ನಡೆಸು ಅನ್ನೋ ಆಕಾರ ಕೇಳ್ತೀರಪ್ಪ ಆತಾಗ. ಅದೆಲ್ಲ ಆಗ ಮಾತಲ್ಲ. ಅರ್ಧ ರೊಕ್ಕ ಕೊಡಿ, ಅರ್ಧ ರೊಕ್ಕ ಇಟ್ಕೊರಿ. ಆಮೇಲೆ ನನಗೆ ಎದಕ್ಕೆ ಸಾಲ ಮಾಡಿದ್ರಿ ಅಂತಾನೆ ಗೊತ್ತಾಗ್ವಲ್ತು.
ಏನಪ್ಪ ಇದು ಯಾಕ ನನಗೆ ಯಾಕೆ ಯಾವುದು ಸರಿ ಕಾಣವಲ್ತು ನೋಡ್ರಿ ಹೇಳಕತ್ತೇನೆ ಮತ್ತೆ ನಾ ಈಗ ಇದ ಫಸ್ಟ್ ಇದಲ್ಲ ಅಷ್ಟ ಇನ್ನು ₹1 ಸಾಲ ಮಾಡ್ಬೇಕಂದ್ರು ನಾನು ಕೇಳ್ಬೇಕಷ್ಟೇ ಏನದು ಯಾಕೆ ಹಿಂಗ್ಯಾಕ್ ಬಾಯ್ ಮಾಡಕತ್ತೀರಿ ಏನ ಸಾಲದ್ದದ ನಿಮ್ಮ ಮಗ 50,000 ಸಾಲ ಮಾಡ್ಯಾರ ಎದಕ್ಕಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ₹50,000 ಹೆಂಗ್ ಬಗೆಹರ್ಸೋದು ಈಗ ಅದನ್ನ ₹50,000 ಅಷ್ಟೇನಾ ಹಂಗಾರಿಕೆಗೆ ಯಾವ್ದು ಗೊತ್ತಿಲ್ಲ ನೀ 50,000 ಅಷ್ಟೇ ಅಂತ ತಿಳ್ಕೊಂಡಿಯಾ ಅವ ನೀ ಏನ್ ತಾಯ ಏನ್ ಶತ್ರುನ ಸುಮ್ನಿರವ ಎಲ್ಲ ಎಳೆ ಎಳೆ ಬಿಚ್ಕೊಂತ ತಗ ಸುಮ್ನಿರು ಒಟ್ಟು ಆಯ್ತವ ಆಯ್ತು ನಾ ಏನು ಮಾತಾಡಕ್ ಹೋಗಲ್ಲಪ್ಪ ಏನಾರ ಮಾಡ್ಕೊರಿ ಆದ್ರೂ ಒಂದ್ ಮಾತು ಹೇಳ್ತೀನಿ ಯಾವತ್ತು ಏನದು ಮೊದ್ಲಿತ್ತದ 1000 ಸುಳ್ಳು ಹೇಳಿ ಮದ್ವಿ ಮಾಡ್ಕೊ ಅಂತೇಳಿ ಈಗ 1000 ಸುಳ್ಳಲ್ಲ ಒಂದು ಸುಳ್ಳು ಹೇಳಿದ್ರು ಸಂಬಂಧ 100 ಸುಳ್ಳು ಅಲ್ಲಪ್ಪ ಈಗೆಲ್ಲ ಮದ್ವಿ ಅನ್ನೋದು ಹೆಂಗಾಗೈತಂದ್ರ ಎಂತದ ಅಂತಿರಲ್ಲ ನೀವು ಅನುಕೂಲ ಎಂತದ ಕಂಫರ್ಟಬಲ್ ಗಂಡ ಹೆಂಡತಿ ಇರ್ಬೇಕು ಕಂಫರ್ಟಬಲ್ ಗಂಡಗ ಹೆಂಡತಿ ಆತ ಹೆಂಡತಿಗೆ ಗಂಡು ಕಂಫರ್ಟಬಲ್ ಆಗಿ ಇರ್ಬೇಕು ಸ್ವಲ್ಪ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಮುಗೀತು ಅದೆಂತದ ಸೊಡಪತ್ರ ಐತಲ್ಲ ಅದನ್ನ ಕೊಟ್ಬಿಡ್ರಿ ಅಂತ ಹೇಳ್ಬಿಡ್ತಾರ ಗೊತ್ತನ ದೂರ ಆಗಿಬಿಡ್ತಾವು ಈಗ ಮೊದ್ಲಿಗೆ ಈಗೂ ಇಲ್ಲ ಅಂತ ಹೇಳಂಗಿಲ್ಲ ಎಷ್ಟೋ ಜನ ಹೊಂದ್ಕೊಂಡು ಜೀವನ ಮಾಡೋರು ಅದಾರೆ ಹಾಳಾಗೋಲ್ ಬಿಡು ಆಗಿದ್ದಾತು ಮದ್ವಿ ಮಾಡ್ಕೊಂಡೇವಿ ಏನು ಸಣ್ಣ ಪುಟ್ಟ ವಿಚಾರ ದೊಡ್ಡ ಮಾಡ್ಕೊಂಡು ಹೋಗೋದು ಅಂತೇಳಿ ಅನ್ಸರ್ಸ್ಕೊಂಡು ಬದುಕೋರು ಅದಾರೆ ಜೀವನದಾಗ ಬೇಕಾದಷ್ಟು ಜನ ಆದ್ರೆ ಎಲ್ಲರೂ ಹಂಗ ಇಲ್ಲಪ್ಪ ನಾನೇನ್ ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡೇನವ ಅದು ಸಣ್ಣ ಪುಟ್ಟ ಇರ್ತಾವ ಅದು ಆತು ₹50,000 ಎಲ್ಲ ನಾವ್ ಹೆಂಗಾರ ಬಗೆಹರಿಸ್ಕೊಂತೀವಿ ತಗೋ ನಿಮ್ ಮಗ ಹೇಳ್ತಾರ ನಾ ದುಡ್ದಿ ಮನಿ ನಡೆಸ್ಬೇಕಂತೆ ಅವ್ರ ಸಾಲ ಹರ್ಕೋತಾರಂತೆ ನನ್ನ ದುಡ್ಮಿ ಒಳಗ್ ನಾ ₹1 ಕೊಡಲ್ಲ ನನ್ನ ಅಕೌಂಟ್ಗೆ ಹಾಕೊಳ್ಳೋದು ಅದನ್ನ ಏನು ಗಂಡ ದುಡ್ದು ಹೆಂಡತಿ ಸಾಕ್ಬೇಕು ಅದೇ ಪಾಲಿಸಿ ಇರೋದು ಅವ್ರ ಸಾಲ ಅವ್ರು ಹರ್ಕೊಳ್ಳಿ ಅವ್ರ ದುಡ್ಡು ನಾನು ಸಾಕ್ಲಿ ಮದ್ವಿ ಮಾಡ್ಕೊಂಡೈತಿ ಬೇಕಾದ್ರೆ ನನ್ನ ರೊಕ್ಕದೊಳಗೆ ಒಂದ್ ಸ್ವಲ್ಪ ತಿಂಗಳಿಗೆ ಇಷ್ಟು ಅಂತ ಕೊಡ್ತೀನಿ ಹೊರತು ಆದ್ರೆ ನಾ ಪೂರ್ತಿ ನಂದು ನಾ ಅವ್ರಿಗೆ ಕೊಟ್ಟು ನನ್ನ ಕೈ ಬರಿದ್ ಮಾಡ್ಕೊಳಕ್ ತಯಾರಿಲ್ಲ ಏನೊಂದು ಹೆಂಡತಿ ಬಿಟ್ಟಾನಲ್ಲ ಅಲ್ಕಟ್ ಬಾಡೆ ಇವ ಆ ಹುಡುಗಿ ದುಡ್ಡು ಪಗಾರ ಓಟು ತನ್ನ ಕೈಯಾಗ ಕೊಡ್ತಿತ್ತು ಈ ಭಾಡ್ಯಾನ ಸಾಲ ಹರಿದತಿ ಏನು ನಿಯತ್ತಿಲ್ದಂಗ ಇವ ನಿಯತ್ತಿದ್ದಿತ್ತಂದ್ರೆ ಇವ್ನಿಗೆ ಅವ್ರ ತವ್ರ ಮನೆಯವ್ರು 3 ಲಕ್ಷ ಗಟ್ಲೆ ಕೊಟ್ಟಾರ ಗೊತ್ತಾನ ₹1 ಹೊಳ್ ಕೇಳಲಿಲ್ಲ ಅವ್ರು ಮಾವನ ಮರ್ಯಾದೆಯಿಂದ ₹1 ಕೇಳಲಿಲ್ಲ ಅವರೇ ಅದನ್ನ ಸಾಲ ಹರಿದಾರ ಮತ್ತೆ ಇವಂಗ ಅದನ್ನ ನಿಯತ್ ಉಳಿಲಿಲ್ಲ ಇವಂಗ ಇನ್ನು ₹3 ಲಕ್ಷ ಅಂದ್ರೆ ಎಷ್ಟೈತಿ ಇವ್ರ ಸಾಲ ನೋಡ್ವಾ ನನ್ ಮಗ್ಗ ರಮ್ಮಿ ಆಡು ಚಟ ಐತಿ ಜೂಜಾಡ್ತಾನ ಮುಕ್ಕುಳೇರ ರೊಕ್ಕ ಸೋಲ್ತಾನ ಆ ರೊಕ್ಕ ಯಾವತ್ತು ಆಡಾಕ ಅದನ್ನ ತಡಿ ಅದನ್ನ ಕಟ್ತಾನಲ್ಲ ಆ ಕಂಪ್ಯೂಟರ್ ಒಂದನೇ ಸಲ ರೊಕ್ಕ ಗೆದ್ದಂಗ್ ಮಾಡ್ತತಿ ಎರಡನೇ ಸಲ ಏನ್ ಮಾಡ್ತತಿ ಗೊತ್ತನ ರೊಕ್ಕ ಗೆದ್ದಂಗ್ ಮಾಡಿರ್ತತಲ್ಲ ಎರಡನೇ ಸಲ ಮೂರನೇ ಸಲ ಬರೇ ಸೋಲಿಸ್ತತಿ ಇವ ಎಂತ ತಲೆ ಉಪಯೋಗಿಸಿ ಆಡ್ಯಾನಂದ್ರು ಎಂತ ಟಿರಿಕ್ ಯೂಸ್ ಮಾಡ್ಯಾನಂದ್ರು ಬೇಕಾದ್ ಮಾಡ್ಯಾನಂದ್ರು ಲಾಸ್ಟಿಗೆ ಕಂಪ್ಯೂಟರ್ದ ನಡೆಯೋದು ಇವ್ನ ಗೆಲ್ಲಿಸೋದು ಸೋಲ್ಸೋದು ಎಲ್ಲ ಅದ್ರ ಕೈಯಾಗಿರ್ತತಿ ಇವ್ನ್ ಬೇಕಾದ ಮಾಡೋದಲ್ಲ ಇವ ಸೋತ್ ಸುಣ್ಣಕ್ಕನ ಒಂದ್ಸಲ ಗೆದ್ದ ರುಚಿ ನೋಡ್ಬಿಟ್ಟಿರ್ತಾನಲ್ಲ ಈ ಭಡೆ ಇವತ್ತು ಗೆಲ್ಬೋದು ನಾಳೆ ಗೆಲ್ಬೋದು ಇವತ್ತು ಗೆಲ್ಬೋದು ನಾಳೆ ಗೆಲ್ಬೋದು ಅಂತೇಳಿ ಕಣ್ಣು ಕುಡ್ಡು ಮಾಡ್ಕೊಂಡು ಹುಂಬ್ರಂಗ ಆಡಿದ್ದೆ ಹೊಟ್ಟಿಗೆ ಅನ್ನ ತಿಂತಾರ ಅಂದ್ಮೇಲೆ ತಪ್ಪು ಸರಿ ವಿಚಾರ ಮಾಡ್ಬೇಕಾಕತ್ತವ ಏನ ಇವಂಗ ಬುದ್ಧಿ ಹೇಳಿ 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 ನಾನಂತ್ರ ಮುದುಕಿ ಅದೇ ಗೊತ್ತನ ಹೌದಾ ಅಯ್ಯೋ ದೇವ್ರೆ ಇವ್ರಿಗೆ ಈ ತರ ಅಭ್ಯಾಸ ಐತೆ ಅಂತ ನನಗೆ ಗೊತ್ತೇ ಇಲ್ಲ ಯಾಕ್ರಿ ಮುಚ್ಚಿಟ್ಟು ಮದಿ ಮಾಡ್ಕೊಂಡ್ರಿ ಹೇಳ ಭಡೆ ಉತ್ತರ ಹೇಳ ಅಯ್ಯೋ ನನ್ನ ಸಾಲನ ಬಗ್ಗೆ ಹರಿಸ್ಕೋತೀನಿ ಯಾಕೆ ನೀವು ಇಬ್ರು ನನಗಿಷ್ಟು ಟೆನ್ಷನ್ ಕೊಡಕತ್ತೀರಿ ಕಾಣ್ಸ್ ಅಂದ್ಮೇಲೆ 108 ಇರ್ತಾವು ನಾನೇನೀಗ ಬಿಟ್ಟೇನ ಅದನ್ನ ಆಡೋದು ಸ್ವಲ್ಪ ಆಗಿದ್ ಸಾಲ ಅಷ್ಟೇ ಹರ್ಕೊಳಕತ್ತೀನಿ ನಮ್ಮ ಅವ್ನ ಮಾತು ಕೇಳ್ಬೇಡ ಏನು ಸುಮ್ಮನಿರು ನೀನು ಅವ ನಿಮ್ಮ ಮಕ್ಕರವ ನಾವು ಅಡಿಗೆ ಮನೆಗೆ ಹಾಸ್ಕೊಂಡು ಮಕ್ಕೊಂತೀವಿ ನಾ ಒಟ್ಟದ್ ಗಾಳಿ ಕುಂದಿರ್ತೇನೆಪ್ಪ ಸುಮ್ಮನೆ ಆದ್ರೂ ನೀವು ನನಗೆ ಸುಳ್ಳು ಹೇಳಬಾರ್ದಿತ್ತು ಇದ್ದಿದ್ದಂಗ ಹೇಳ್ಬೇಕಿತ್ತು ನಿಮ್ಮ ನಾನು ಮದ್ವಿನೇ ಮಾಡ್ಕೊಂತಿದ್ದಿಲ್ಲ ಇಷ್ಟೆಲ್ಲ ಒಳಗೆ ಹುಳುಕಿಟ್ಕೊಂಡು ನಾನು ಮದ್ವಿ ಮಾಡ್ಕೊಂಡ್ರಿ ಛೇ ಈ ಮನೆ ಒಳಗೆ ಒಂದು ನೆಟ್ಟು ಕುಂದ್ರಾಗ ಜಾಗ ಇಲ್ಲ ಈ ಮನೆ ಒಳಗೆ ನಾವು ಮಕ್ಕೋಬೇಕಾ ಇಲ್ಲಿ ಅಡಿಗೆ ಮನೆ ಒಳಗೆ ಕಾಲಿಗೆ ಭಾಂಡೆ ಬಡಿತಾವ ಆ ಪರಿ ಕಾಲು ಚಾಚಕ್ಕಾಗಲ್ಲ ಒಂದು ನೆಟ್ಟಿಗೆ ಇಲ್ಲಿ ಹೋಗ್ಲಿ ಪಲಂಗ್ ಮ್ಯಾಗಾರ ಮಕ್ಕಳನ್ನ ಅಂದ್ರೆ ನಿಮ್ಮ ತಾಯಿ ಮಕ್ಕೊಂತಾರೆ ಇಲ್ಲಿ ನನಗಂತೂ ಸಾಕಾಗೋಗೈತಿ ನಿಮ್ಮ ತಾಯಿಗೆ ಅಡಿಗೆ ಮನೆಗೆ ಹಾಸ್ಕೊಂಡು ಮಕ್ಕೋ ಅಂತ ಹೇಳ್ರಿ ಒಬ್ಬರೇ ಅಲ್ಲ ನಡಿತೈತಿ ಒಂದ್ ಕಡೆ ಗುಡಿಸ್ಕೊಂಡು ಹಿಂಗೆ ಮಕ್ಕೊಂತಾರ ನಾನು ನೀನು ಇಲ್ಲೇ ಮಕ್ಕಳು ಏನು ಅವುಗ ಹೌದು ನನಗೆ ಕಂಫರ್ಟಬಲ್ ಆಗೇ ಬೇಕೆಲ್ಲ ಆಗಲ್ಲ ನನಗೆಲ್ಲ ಜೀವನದಾಗ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ ನಿನ್ನ ಮಾಡ್ಕೊಂಡೇನಲ್ಲ ಅದು ಎಷ್ಟರ ಮಟ್ಟಿಗೆ ನನ್ನ ಸಕ್ಕವ ದೇವ್ರಿಗೆ ಗೊತ್ತು ಎಷ್ಟು ಮಾತಾಡ್ತಾಳಿಕಿ ಛೇ ನಮ್ಮ ಒಂದು ತೆಗಿತಿತ್ತಂಗ ಹೇಳ್ತಾಳ ಇವತ್ತು ಆ ಸುಳೆ ಮಗ ಮನೆಗೆ ಬರಲಿಲ್ಲ ಅಂದ್ರೆ ಎಲ್ಲ ನೆಟ್ಟಿಗಿರ್ತಿತ್ತು ನಂದೇ ತಪ್ಪು ಫೋನ್ ಎಬ್ಬಿಸ್ಬಿಟ್ಟಿದ್ದೆ ಅಂದರೆ ಮನೆಗೆ ಬರ್ತಿದ್ದಿಲ್ಲವ ನಾ ಫೋನ್ ಎಬ್ಬಿಸ್ಲಿಲ್ಲಲ್ಲ ಅದೇ ಅವನಿಗೆ ಉರಿತೋ ಏನೋ ಛೇ ಎಷ್ಟು ಚಂದ ಕಾಯ್ದಿದ್ದೆ ಯಾರು ಬರ್ಲಾರ್ದಂಗೆ ಎಲ್ಲ ಹಾಳಾತು ಅಲ್ಲ ನಿನ್ನೆ ಕೇಳ್ಬೇಕಂದೆ ನಾನು ಕೇಳಲಿಲ್ಲ ಸುಮ್ಮನೆ ಈ ಕೆಲಸ ಮಾಡ್ತೇನೆ ನನ್ನ ಬದಲಿ ಯಾಕೆ ನಿಮ್ಮ ಅಣ್ಣಗೆ ನೀನು ಇದೇನೋ ಮಾಡ್ತದನಲ್ಲ ಇಡ್ಲಿದು ಹೋಟೆಲ್ ಅದಕ್ಕೆ ಸಹಾಯ ಮಾಡಬಾರ್ದು ಹೌದಿಲ್ಲ ಅಲ್ಲವಾ ಅದಕ್ಕೆ ಸಹಾಯ ಮಾಡಂತ ಈಗ ಒಂದು 6-7 ತಿಂಗಳಂತೂ ನಾವು ಹೊರಗೆ ಹೋಗೋಕ್ಕಾಗಲ್ಲ ಅದು ಬೇರೆ ಮಾತು ನಾನು ಹೋಗಿ ಹೋಟೆಲಾಗ ಏನು ಸಹಾಯ ಮಾಡ್ಲವ ಅದೇ ಇನ್ನು ಅಡುಗೆ ಒಳಗೆ ಹೆಲ್ಪ್ ಮಾಡಬೇಕು ಇಲ್ಲ ಬಡ್ಸೋದ್ರೊಳಗೆ ಹಿಂಗೆ ಏನಾರು ಹೆಲ್ಪ್ ಮಾಡ್ಬೇಕಷ್ಟೇ ಅದಕ್ಕೆಮ್ಮ ಇಲ್ಲೆಲ್ಲ ಹಿಟ್ಟು ರೆಡಿ ಮಾಡಿ ಕೊಡತ್ತಾರ ಈಗ ಆಯ್ತು ಬೇಕಾದ್ರೆ ನಾನು ಈ ಯೂಟ್ಯೂಬ್ ಏನು ಮಾಡ್ತಾ ಇದ್ದೀನಲ್ಲ ಇದಾಗಲಿಲ್ಲ ಅಂದರೆ ಮುಂದೆ ಅಣ್ಣನ ಅಂಗಡಿಗೆ ಬೇಕಾದ್ರೆ ಸಹಾಯ ಮಾಡ್ತೇನಂತ ಏನು ಅದಕ್ಕೆಮ್ಮ ಮನೆಯಾಗಿಲ್ಲಲ್ಲ ಇಲ್ಲ ಶಾಂತವ್ನ ಮನೆ ಕಡೆ ಹೋಗ್ಬರ್ತೀನಿ ಅಂತ ಹೋದ್ಲು ಅದಕ್ಕೆ ನಿಂಗೆ ಹೇಳಕತ್ತೀನಿ
ಒಂದು ಮಾತು ಕೇಳ್ತೇನವ, ಅಣ್ಣನ ಅಂಗಡಿ ಒಳಗೆ ಕೆಲ್ಸಕ್ಕೆ ಹೋಗಂದೆಲ್ಲ, ಅಣ್ಣನ ಅಂಗಡಿ ಒಳಗೆ ಕೆಲ್ಸಕ್ಕೆ ಹೋಗಿ ತಿಂಗಳ ನನಗೆ ಇಷ್ಟು ಪಗಾರ ಕೊಡೋಣ ಅಂತ ಯಾಬಾಯ್ಲೆ ಕೇಳಿ ಬೇವ. ಪಗಾರ ಕೊಡಲಿಲ್ಲ ಅಂದ್ರೆ, ಪಗಾರ ತೊಗೊಳ್ಳಿಲ್ಲ ಅಂದ್ರೆ ನನ್ನ ಜೀವನ ನಡೀತೈತೇನೆ? ನೀನೇ ಹೇಳಿ ನೋಡೋಣ. ನಾನು ನನ್ನ ಮಗನ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು, ಸಾಕ್ಬೇಕು, ಸುಮ್ಮನೆ ಯಾಕೆ ಇನ್ನೊಬ್ರ ಮೇಲೆ ಒಜ್ಜಾಗಬೇಕು ಅಂತೆಲ್ಲ ಅನ್ಕೊಂಡೇನಿ. ಈಗ 10 ರೂಪಾಯಿ ಬೇಕಂದ್ರೆ ಅಣ್ಣನ ಕಡೆನೇ ಕೈ ಚಾಚ್ಬೇಕಾ? ಅದೇ ನನ್ನ ಪಗಾರನೇ ಬರ್ತಾ ಇದ್ರೆ ನಾನು ಯಾರ ಕಡೆ ಕೇಳೋಂಗಿಲ್ಲ. ಈಗ ಅಲ್ಲಿ ಕೆಲಸ ಮಾಡಿದ್ರೆ ಈಗ ಅಣ್ಣಗೆ ನಾನು ಪಗಾರ ಕೊಡು ಅಂತ ಕೇಳಿದ್ರೆ ಅಣ್ಣನ ಮನಸ್ಸಿಗೆ ಏನು ಅನಿಸ್ತೈತಿ? ಅಲ್ಲ ಅದಕ್ಕೇನಂತ ಬೇಕಾದ್ರೆ ನಾ ಹೇಳ್ತಿದ್ನಲ್ಲ ಬಾಯ್ ಬಿಟ್ಟು ಪಗಾರ ಕೊಡಪ್ಪ ಅಂತೇಳಿ, ಅದ್ರಾಗ ಏನೈತಿ? ಬೇಡವಾ ಅವ ಒಂದು 3-4 ತಿಂಗಳು ನಿನ್ನ ಕೈ ಮುಗಿತೀನಿ, ಕಾಲು ಬೀಳ್ತೀನಿ, ಒಂದು 3-4 ತಿಂಗಳು ಸುಮ್ಮನಿರವ. ಏನು ನಾನು ಮಾಡ್ತೀನಿ ನೋಡೋಣ, ಇದ್ರೊಳಗೆ ಆತು ಸರಿ. ಇಲ್ಲಾಂದ್ರೆ ನಾನು ಬೇಕಾರೆ ಯಾವಾಗ ಏನಾರ ಒಂದು ಅಣ್ಣಕ್ಕೆ ಕೇಳಿ ಕೆಲ್ಸಕ್ಕೆ ಹೋಗಂದ್ರೆ ಕೆಲ್ಸಕ್ಕೆ ಹೋಗ್ತೇನೆ, ಇಲ್ಲ ನಮ್ಮ ಹೋಟ್ಲಿಗೆ ಬಾ ಅಂದ್ರೆ ಅಲ್ಲಾರ ಹೋಗ್ತೇನೆ. ಒಂದು ಸ್ವಲ್ಪ ಸುಮ್ಮನೆ ಬಿಡವ. ಸುಮತಿ ಅಣ್ಣ ಬಂದ. ತಗೋ ಹಿಡಿಯವ, ಮೊಬೈಲ್ ಹೇಳಿದ್ದಲ್ಲ ತಗ. 32,000 ರೂಪಾಯಿ ಮೊಬೈಲ್. ಏನು ಅಲ್ಲ 21-32 ಆತಾ? ಅವ ಇವತ್ತು ಅಲ್ಲೇ ಫೋನ್ ನೋಡತ್ನಲ್ಲ, ಎದಕ್ಕೆ ಏನು ಅಂತ ಮಾತಾಡೋತ್ನಾಗ ಯೂಟ್ಯೂಬಿಗೆ ಹಿಂಗ ಅಂತೇಳಿ ಮಾತು ಬಂದಾಗ ಗೊತ್ತಾಗಿದ್ದು. ಇಲ್ಲ ಅದಂತ ಇದು ಆ್ಯಪಲ್ ಫೋನು ಅದ್ರೊಳಗೆ ಮಾಡ್ತಾರಂತ ಎಲ್ಲರೂ ವಿಡಿಯೋ, ಅದು ಕ್ಲಾರಿಟಿ ಚಲೋ ಬರ್ತೈತಿ ಇದು ಅಂತೇಳಿ ಐಫೋನ್ದಾಗ ಮಾಡ್ತಾರಂತ ವಿಡಿಯೋ, ಗೊತ್ತನ? ವಿಡಿಯೋ ಮಾಡೋರು ಎಲ್ಲರೂ. ಆದ್ರೆ ಐಫೋನಿಗೆ 80-90 ಸಾವಿರ, 1-1.5 ಲಕ್ಷ ಹಿಂಗದವಂತವ. ಹಂಗಾಗಿ ಅಷ್ಟು ರೊಕ್ಕ ನಮ್ಗೆ ಕೊಡೋಕತ್ತಿ. ಹೆಂಗಿದ್ರು 20,000 ನೀ ಕೊಟ್ಟಿದ್ದಿ, ಮ್ಯಾಗ ಒಂದು 10-12 ನಾ ಹಾಕಿ ತೊಗೊಂಬಂದೆ. ಇದ್ರೊಳಗೂ ನಡೀತೈತಿ. ಈಗ ಸದ್ಯಕ್ಕೆ ಆಕಿ ಮಾಡ್ಬೋದು. ನೋಡೋಣ ದೇವ್ರದಿಂದ ಕೈ ಹಿಡಿದು ಏನಾರ ಆಕಿಗೆ 5-10 ಸಾವಿರ ಪಗಾರ ಬರಕತ್ರೆ ಕೂಡ್ಸಿಟ್ಕೊಂಡು ಆಮೇಲೆ ಆಕಿ ಬೇಕಾದ್ರೆ ತಗೊಳ್ಳಿ. ಆದರೂ ಇಷ್ಟು ಒಮ್ಮಕ್ಕ ಬಂಡವಾಳ ಹಾಕಿದ್ದೆ ಯಾಕೆ ನನಗೆ ಒಂಥರ ಹೆದರಿಕೆಪ್ಪ. ಏನೋ ಯಾಕಂದ್ರೆ ನಾವು ಇದ್ದಂಥರ ಅಲ್ಲಿ ನೋಡು, ಪಾಪ ನೀನು ದುಡಿದು ಜೀವನ ಮಾಡವ, ಬಂದಿದ್ದು ಲಾಭ ಇಲ್ಲಿ ಕೊಟ್ರೆ ಆಯಿತು ತಂದೆ ಬಿಟ್ಟು ಈಗೇನು ಮಾಡೋಕ್ಕಾಗಲ್ಲ, ಕೊಡೋಕಿಗೆ ತಗೋ ಫೋನು. ನೋಡು ಹೆಂಗೆ ಮಾಡ್ಕೊಂಡು ಹೋಗಿ ನಿನಗೆ ಬಿಟ್ಟಿದ್ದು. 4 ಮಂದಿ ಯಾರು ಕಮೆಂಟ್ನಾಗ ಏನು ಅನ್ಬಾರ್ದು ನೋಡು, ಹಂಗೆ ಜೀವನ ಮಾಡ್ಕೊಂಡು ಹೋಗೋದು ನಿನಗೆ ಬಿಟ್ಟಿದ್ದು. ಹ್ಞೂ ಅಣ್ಣ ಥ್ಯಾಂಕ್ ಯು ಸೋ ಮಚ್ ತಂದು ಕೊಟ್ಟಿದ್ದಕ್ಕೆ. ನಾನು ಇವತ್ತಿಂದನೇ ಈಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ಮೈಕು ಬೇಕಾ ಅಣ್ಣ? ಅದಕ್ಕೆ ಇರಲಿ, ನಾನು ಆರಾಮ್ ಮೈಕ್ ನನ್ನ ಕಡೆ ರೊಕ್ಕ ನನ್ನ ಒಂದೇ ಪಗಾರ ಬಂದಮೇಲೆ ಮೈಕ್ ತೊಗೋತೀನಂತ. ಏನು ಆಯ್ತವ, ಹೋಗ್ಲಿ ಬಿಡವ. ಪಾಪ ಏನೋ ಒಂದು ಮಾಡ್ಬೇಕಂತಾಳ, ಯಾಕೆ ಸುಮ್ಮನೆ ನಾವು ಅಡ್ಗಾಲ ಹಾಕೋದು.